ಧರ್ಮಸ್ಥಳದಲ್ಲಿ ಈಗಾಗಲೇ ಒಟ್ಟು 13 ಸ್ಥಳಗಳಲ್ಲಿ ಶೋಧ ಆಗಿದೆ. ಇನ್ನು ಸ್ಪಾಟ್ ನಂಬರ್ 13 ಬಾಕಿ ಇದೆ. ಅಲ್ಲಿ ಪರಿಶೋಧನೆ ಆಗೋದಕ್ಕೆ ಸಿದ್ಧತೆಗಳಾಗಿವೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಕೂಡ ಇದೆ. ಜಿಪಿಆರ್ ತಂತ್ರಜ್ಞಾನವನ್ನು ಬಳಸೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಕೆ ಮಾಡೋದಕ್ಕೆ, ಅಂದರೆ ಅಸ್ಥಿಪಂಜರಗಳಿದ್ರೆ ಇದರಲ್ಲಿ ಸಾಮಾನ್ಯವಾಗಿ ಈಗ ಉತ್ಖನನ ಮಾಡಿ ಏನು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ, ಅದಕ್ಕಿಂತಲೂ ಕರಾರುವಕ್ಕಾಗಿ ಮೂಳೆಗಳಿದ್ರೆ ಪತ್ತೆ ಹಚ್ಚಬಹುದು ಈ ತಂತ್ರಜ್ಞಾನದಿಂದ ಅಂತ. ಈ ಸ್ಪಾಟ್ ನಂಬರ್ 13 ಸಮೀಪದಿಂದ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಅನಾಮಿಕ ದೂರುದಾರ ತೋರಿಸಿರುವಂತಹ ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ತಜ್ಞರ ಸಲಹೆ ಕೂಡ ಪಡೆಯಲಾಗ್ತಾ ಇದೆ. ನಾನೀಗ ಅದೇ ಒಂದು ಜಾಗದಲ್ಲಿ ಇದ್ದೀನಿ. ಇದು ಸ್ಪಾಟ್ ನಂಬರ್ 13. ಈ ಜಾಗದಲ್ಲಿ ಅನಾಮಿಕ ದೂರುದಾರ ತಾನು ಶವವನ್ನ ಹೂತಿಟ್ಟಿದ್ದೇನೆ ಅನ್ನುವ ಒಂದು ಮಾಹಿತಿ ನೀಡಿದ್ದ. ಈ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಈಗಾಗಲೇ ಕಾರ್ಡನ್ ಮಾಡಲಾಗಿರುವಂತದ್ದು. ಮಾರ್ಕಿಂಗ್ ಮಾಡಿ 13 ನಂಬರ್ ಅಂತ ಇದಕ್ಕೆ ನಂಬರ್ ಕೊಡಲಾಗಿದೆ. ನೋಡಬಹುದು ನೀವು, ಇದು ಮಾರ್ಕಿಂಗ್ 13 ಅಂದ್ರೆ ಸ್ಪಾಟ್ ನಂಬರ್ 13. ಇದು ರಸ್ತೆಯ ಪಕ್ಕದಲ್ಲೇ ಇರುವಂತಹ ಒಂದು ಜಾಗ. ಹಾಗೇನೆ ಈ ಜಾಗದಲ್ಲಿ ಈಗಾಗಲೇ ವಿದ್ಯುತ್ ಕಂಬಗಳು ಇದಾವೆ. ಹಾಗೆ ಈ ಭಾಗದ ಅಂದ್ರೆ ಎಡಭಾಗದಲ್ಲಿ ಸ್ನಾನಘಟ್ಟ ಇದೆ. ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಜಾಗ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಥಳ ಪರಿಶೋಧನೆ ಕಷ್ಟ ಅಂತ ಹೇಳಲಾಗುತ್ತೆ. ಮತ್ತೆ ತುಂಬಾ ವಿಸ್ತಾರವಾದಂತಹ ಜಾಗ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಗುಂಡಿ ತೋಡುವಂತ ಪ್ರಮೇಯ ತುಂಬಾ ಕಷ್ಟ, ಯಾಕಂದ್ರೆ ತುಂಬಾ ಶ್ರಮ ಬೇಕಾಗುತ್ತೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ ವಕೀಲರು ಕೂಡ, ಈ ದೂರುದಾರನ ವಕೀಲರು ಕೂಡ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಮುಂದಾಗಿರುವಂತದ್ದು. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಈ ಭೂಮಿಯ ಒಳಗಡೆ ಅಸ್ಥಿಪಂಜರ ಇದೆಯಾ ಅಥವಾ ಅಸ್ಥಿಪಂಜರದ ಕುರುಹುಗಳಿದೆಯಾ ಅನ್ನೋದನ್ನ ಈ ತಂತ್ರಜ್ಞಾನ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಎಸ್ಐಟಿ ಮಾಡಲಿದೆ. ಈಗಾಗಲೇ ಒಂದು ಸುತ್ತಿನ ಚರ್ಚೆ ಕೂಡ ಅಧಿಕಾರಿಗಳೊಂದಿಗೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಮಾಡಿದ್ದಾರೆ. ಈ ಒಂದು ವೇಳೆ ಜಿಪಿಆರ್ ಸಕ್ಸಸ್ ಆಗುತ್ತೆ ಅಂತ ಆದ್ರೆ ಈ ಒಂದು ಜಾಗದಲ್ಲಿ ಅಸ್ಥಿಪಂಜರ ಇದೆಯೋ ಅಥವಾ ಇಲ್ಲವೋ ಅನ್ನೋದು ಸ್ಪಷ್ಟವಾಗಲಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.